ಎಲ್ರಿಗೂ ನಮಸ್ಕಾರ. dpacreationಗೆ ಸ್ವಾಗತ. ನಾವಿವತ್ತು ಹೋಗ್ತಿರೋ ಪ್ಲೇಸು KRS ಬ್ಯಾಕ್ ವಾಟರಲ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಸ್ಥಳಕ್ಕೆ ಯಾವುದೇ ರೀತಿ ಬಸ್ ವ್ಯವಸ್ಥೆ ಇರೋದಿಲ್ಲ. ನಾವು ಓನ್ ವೆಹಿಕಲಲ್ಲೇ ಹೋಗಬೇಕಾಗತ್ತೆ. ಮತ್ತು ಈ ಸ್ಥಳದ ವಿಶೇಷತೆ ಏನು ಮತ್ತು ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೈಸೂರಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಇರೋಂಥ ಪ್ಲೇಸ್ ಇದು. ಮತ್ತು ನೋಡ್ಬೋದು, ರೋಡು ಅಷ್ಟಾಗಿ ಚೆನ್ನಾಗಿಲ್ಲ. ಇಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗತ್ತೆ. ಹೊಸ ಕನ್ನಂಬಾಡಿಯಲ್ಲಿರೋಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀವು ಯಾರಾದರೂ ಮಿಸ್ ಮಾಡಿದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ಒಂದು ತುಂಬಾ ಅದ್ಭುತವಾದ ಜಾಗ. ಯಾರೆಲ್ಲ ಸನ್ಸೆಟ್ನ ತುಂಬ ಇಷ್ಟಪಡ್ತಾರೆ ಮತ್ತು ಪ್ರಶಾಂತತೆಯನ್ನು ತುಂಬ ಇಷ್ಟಪಡ್ತಾರೆ, ಬಂದು ಆರಾಮ್ಸೆ ನಾವಿಲ್ಲಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ಪಾರ್ಕಿಂಗ್ಗೆ ವಿಶಾಲವಾದ ಜಾಗನೇ ಇದೆ. ನೋಡ್ಬೋದು, ನೋಡಿ ಎಷ್ಟು ಆರಾಮ್ಸೆ ಪಾರ್ಕಿಂಗ್ ಮಾಡ್ಬೋದು. ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರ್ತಾರೆ. ವೀಕ್ ಡೇಸಲ್ಲಿ ಅಷ್ಟಾಗಿ ಕ್ರೌಡ್ ಇರಲ್ಲ. ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ತೆಗೆದಿರ್ತಾರೆ. ಅದಾದಮೇಲೆ ಫುಲ್ ಟೆಂಪಲ್ ಎಲ್ಲ ಕ್ಲೋಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಕಾಣಿಕೆ ಮತ್ತು ಪೂಜೆನ ಮಾಡಿಸುವಂತಿಲ್ಲ. ಹಾಗೂ ದೇವಸ್ಥಾನದೊಳಗಡೆ ಯಾವುದು ಮೊಬೈಲ್ ಮತ್ತು ಕ್ಯಾಮ್ರಾ ಯಾವುದು ಅಲೋ ಇಲ್ಲ. ಎಲ್ಲ ಕಡೆ ಸೂಚನೆಗಳನ್ನ ಹಾಕಿದ್ದಾರೆ. ಯಾವುದೇ ರೀತಿ ಪೂಜೆ ಮಾಡಿಸಂತಿಲ್ಲ ಮತ್ತು ಕಾಣಿಕೆಗಳನ್ನ ಹಾಕುವಂತಿಲ್ಲ ಅಂತ. ಹಾಗೂ ಮತ್ತು ಕ್ಯಾಮ್ರಾಗಳನ್ನ ಅಲೋ ಇಲ್ಲ ಅಂತಲೂ ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ಎಂಟ್ರಿ ಫೀಸು ಸಹ ಇರಲ್ಲ. ಈ ವೇಣುಗೋಪಾಲ ಸ್ವಾಮಿ ದೇವಾಲಯದ ಇತಿಹಾಸ ನೋಡೋಣ ಬನ್ನಿ. ಇದು ಕರ್ನಾಟಕದ ಕೃಷ್ಣರಾಜ ಸಾಗರದ ಸಮೀಪದಲ್ಲಿರುವಂಥ ಹೊಸ ಕನ್ನಂಬಾಡಿಯಲ್ಲಿದೆ. ಇದು ಕರ್ನಾಟಕದಲ್ಲಿ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಅಂತಲೇ ಹೇಳ್ಬೋದು. ಈ ದೇವಾಲಯವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ, ಅಂದರೆ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯ ಇದೆಯಲ್ಲ, ಆ ಸಮಯದಲ್ಲಿ ನಿರ್ಮಿಸಲಾಯಿತು. ಸರ್ ಎಂ ವಿಶ್ವೇಶ್ವರಯ್ಯನವರು KRS ಅಣೆಕಟ್ಟನ್ನ ಯೋಜನೆ ರೂಪಿಸುವ ಮೊದಲು ಈ ದೇವಸ್ಥಾನವು ಕನ್ನಂಬಾಡಿ ಗ್ರಾಮದಲ್ಲಿರುತ್ತೆ. KRS ಅಣೆಕಟ್ಟು ಯೋಜನೆಯಿಂದ ಕನ್ನಂಬಾಡಿ ಹಾಗೂ ಸುತ್ತಮುತ್ತಲಿನ ಬಡಾವಣೆಗಳು ಮುಳುಗಡೆಯಾಗುವ ಸಂಭವವಿರುತ್ತೆ. ಆ ಕಾರಣದಿಂದಾಗಿ ಅಂದಿನ ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿ ನಿವಾಸಿಗಳಿಗೋಸ್ಕರ ಹೊಸ ಗ್ರಾಮನ ನಿರ್ಮಾಣ ಮಾಡಲು ಆದೇಶಿಸ್ತಾರೆ. ಅದಕ್ಕೆ ಹೊಸ ಕನ್ನಂಬಾಡಿ ಎಂದು ಹೆಸರಿಡ್ತಾರೆ. ಈಗಿನ ಹೊಸ ಕನ್ನಂಬಾಡಿಯಲ್ಲಿರೋ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು 70 ವರ್ಷಗಳಿಗೂ ಹೆಚ್ಚು ಕಾಲ ದೇವಾಲಯವು ನೀರಿನ ಅಡಿಯಲ್ಲಿರುತ್ತೆ. ಉದ್ಯಮಿ ಮತ್ತು ಲೋಕೋಪಕಾರಿ ಶ್ರೀಹರಿ ಕೋಡೆಯವರು ಅವರ ಮಾರ್ಗದರ್ಶನದಲ್ಲಿ ಕೋಡೆ ಪ್ರತಿಷ್ಠಾನವು ದೇವಾಲಯವನ್ನು ಸ್ಥಳಾಂತರಿಸುವ ಮತ್ತು ಪುನಃಸ್ಥಾಪಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ.
ಮೇ 2003ರಿಂದ ಡಿಸೆಂಬರ್ 2011ರವರೆಗೆ ದೇವಾಲಯದ ಜೀರ್ಣೋದ್ಧಾರ ಪೂರ್ಣಗೊಳ್ಳುತ್ತೆ. ಆದರೆ ಅಧಿಕೃತವಾಗಿ ಉದ್ಘಾಟನೆಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗೂ ಇದು ಮುಳುಗುವಿಕೆ ಮತ್ತು ಸ್ಥಳಾಂತರದ ಕಥೆಯಿಂದಾಗಿ ಇದು ಪ್ರವಾಸಿಗರ ತಾಣವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿರುವ ವೇಣುಗೋಪಾಲ ಸ್ವಾಮಿನ ನೀವು ನೋಡಬೇಕಂತ ಅನಿಸಿದ್ರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ, ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿದೆ. ನೀರನ್ನ ಎಷ್ಟು ಚೆನ್ನಾಗಿ ನೋಡ್ಬೋದು. ಅಲ್ಲಲ್ಲೇ ಕಲ್ಲಿನ ಬೆಂಚುಗಳನ್ನು ಸಹ ಮಾಡಿದ್ದಾರೆ. ಸುತ್ತ ತುಳಸಿ ಗಿಡಗಳನ್ನ ಹಾಕಿದ್ದಾರೆ. ಒಂದು ಪಾರ್ಕ್ ರೀತಿಯೂ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ನೀರನ್ನ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಸನ್ಸೆಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಹಾಗೂ ಮೋಡಗಳು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ತನಕ ಬಂದು ಯಾರು ಬ್ಯಾಕ್ ವಾಟರ್ಗೆ ಹೋಗಲ್ಲ ಹೇಳಿ. ಇಲ್ಲಿ ಬೋಟಿಂಗ್ ಇದೆ, ತೆಪ್ಪ ಇದೆ, ಬನ್ನಿ ನೋಡೋಣ. ಇಲ್ಲಿ ಬಂದು ನಾವು ಹೋಗಿದ್ದೇನೆ ತೆಪ್ಪದಲ್ಲಿ ಹೋಗಬೇಕು ಅಂತ ನಾವು ತುಂಬ ಇಷ್ಟಪಟ್ಟಿದ್ವಿ. ಬಟ್ ಪರ್ ಹೆಡ್ ಒಬ್ರಿಗೆ 70 ರೂಪಾಯಿ ತೊಗೊಂಡ್ರು. 150ರಿಂದ 200 ಮೀಟ್ರ್ ದೂರದ ತನಕ ಕರ್ಕೊಂಡು ಹೋಗ್ತಾರೆ. ಬಟ್ ತುಂಬಾ ಚೆನ್ನಾಗಿರುತ್ತೆ, ನೀರೊಳಗಡೆ ಹೋಗ್ತಾರ ಫೀಲು. ಬಂದಾಗ ತೆಪ್ಪ ಮತ್ತು ಬೋಟ್ ರೈಡಿಂಗ್ನ ಮಿಸ್ ಮಾಡದೆ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.